ಪ್ರಧಾನಿ ಮೋದಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಪ್ರಧಾನಿ ಮೋದಿ ಆಡಳಿತಗಾರ ಅಲ್ಲ, ಅವರೊಬ್ಬ ಶೋಮ್ಯಾನ್ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಒಳ್ಳೆಯ ಮಾರ್ಕೆಟಿಂಗ್ ಮಾಡ್ತಾರೆ. ರಾಮ ಮಂದಿರ ಕಟ್ಟಿರೋದು ಬಹಳಷ್ಟು ಸಂತೋಷ. ಆದರೆ ರಾಮರಾಜ್ಯ ಯಾವಾಗ ಅಂತ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟಪಡಿಸಲಿ. ನಿರುದ್ಯೋಗದ ಸಮಸ್ಯೆ, ದೇಶದಲ್ಲಿ ಆರ್ಥಿಕ ಅಸಮಾನತೆ ಕೂಡ ಹೆಚ್ಚಳವಾಗ್ತಾ ಇದೆ. ಬೆಲೆ ಏರಿಕೆ ಸಮಸ್ಯೆ ಬಗೆಹರಿಸೋದು ಯಾವಾಗ ಅಂತ ಪ್ರಿಯಾಂಕ್ ಖರ್ಗೆ ಪ್ರಧಾನಿ ಮೋದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ, ಪ್ರಧಾನ ಮಂತ್ರಿ ಅವರು ಇಸ್ ನಾಟ್ ಎನ್ ಅಡ್ಮಿನಿಸ್ಟ್ರೇಟರ್. ಅವರು ಒಬ್ರು ಶೋಮ್ಯಾನ್. ಒಳ್ಳೆ ಮಾರ್ಕೆಟಿಂಗ್ ಮಾಡ್ತಾರೆ, ಒಳ್ಳೆ ಇದು ಮಾಡ್ತಾರೆ. ರಾಮ ಮಂದಿರ ಕಟ್ಟಿದ್ದೀರಾ, ಬಹಳ ಸಂತೋಷ. ರಾಮರಾಜ್ಯ ಯಾವಾಗ ಕೊಡ್ತೀರಾ ಅದನ್ನು ಹೇಳಿ ಜನರಿಗೆ. ನಿರುದ್ಯೋಗ ಸಮಸ್ಯೆ ಯಾವಾಗ ಬಗೆಹರಿಸ್ತೀರಾ, ಆರ್ಥಿಕ ಅಸಮಾನತೆ ಯಾವಾಗ ಬಗೆಹರಿಸ್ತೀರಾ, ನಿಮ್ಮ ಬೆಲೆ ಏರಿಕೆ ಬಗ್ಗೆ ಏನು ಅವ್ರ ಇದು ಇದೆ, ಪಾರ್ಲಿಮೆಂಟ್ ಬ್ರೀಚ್ ಆಗಿದೆ, ಅದ್ರ ಬಗ್ಗೆನೂ ಮಾತಾಡಲಿ. ರಾಮರಾಜ್ಯ ಯಾವಾಗ ಬರುತ್ತೆ? ರಾಮ ಮಂದಿರ ಕಟ್ಟಿದ್ರ ಬಹಳ ಸಂತೋಷ. ಆದರೆ ರಾಮರಾಜ್ಯವನ್ನ ಬಗ್ಗೆ ಮಾತಾಡೋದು ಯಾವಾಗ? ಪ್ರಧಾನಮಂತ್ರಿ 10 ವರ್ಷ ಆಗ್ತಾ ಬಂತು. ಅದ್ರ ಬಗ್ಗೆ ಒಂದನ್ನ ಮಾಹಿತಿ ಇದೆಯಾ ನಿಮ್ಮ ಹತ್ರ? ಹೇಳಿ. ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ಆರ್ಥಿಕ ವ್ಯವಸ್ಥೆ ಬಗ್ಗೆ, ನಮ್ಮ ದೇಶದ ಫಾರಿನ್ ಪಾಲಿಸಿ ಬಗ್ಗೆ, ನಮ್ಮ ರಾಷ್ಟ್ರದ ಸೆಕ್ಯೂರಿಟಿ ಬಗ್ಗೆ ಯಾವತ್ತನ ಮಾತಾಡಿದಾರ 10 ವರ್ಷದಲ್ಲಿ? ಬಹುಶಃ ಮೊದಲನೇ ಪ್ರಧಾನಮಂತ್ರಿ ಇರ್ಬೋದು. ಇವರು ಏನು ಮಾಡಿದಾರಂತ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದಿಲ್ಲ. ಸೊ ಅದ್ರ ಬಗ್ಗೆನೂ ಮಾತಾಡಲಿ, ರೋಡ್ ಶೋನೂ ಮಾಡಲಿ. ಯಾರು ಬೇಡ ಅಂದಿದ್ದಾರೆ? ಅವರೇ ತಾನೇ ಪ್ರಧಾನಮಂತ್ರಿ. ಎಲ್ಲಾನು ಕಾನೂನು ಚೌಕಟ್ಟಿನಲ್ಲೇ ಮಾಡ್ತಾ ಇದ್ದಾರೆ, ಮಾಡಲಿ, ತೊಂದರೆ ಇಲ್ಲ. ಆದರೆ ರಾಮರಾಜ್ಯದ ಬಗ್ಗೆನೂ ಮಾತಾಡಲಿ ಅಂತ ಅಷ್ಟೇ. ನೋಡಿ, ಪ್ರಧಾನ ಮಂತ್ರಿ ಅವರು ಇಸ್ ನಾಟ್ ಎನ್ ಅಡ್ಮಿನಿಸ್ಟ್ರೇಟರ್. ಅವರು ಒಬ್ರು ಶೋಮ್ಯಾನ್. ಒಳ್ಳೆ ಮಾರ್ಕೆಟಿಂಗ್ ಮಾಡ್ತಾರೆ, ಒಳ್ಳೆ ಇದು ಮಾಡ್ತಾರೆ. ರಾಮ ಮಂದಿರ ಕಟ್ಟಿದ್ದೀರಾ, ಬಹಳ ಸಂತೋಷ. ರಾಮರಾಜ್ಯ ಯಾವಾಗ ಕೊಡ್ತೀರಾ ಅದನ್ನು ಹೇಳಿ ಜನರಿಗೆ. ನಿರುದ್ಯೋಗ ಸಮಸ್ಯೆ ಯಾವಾಗ ಬಗೆಹರಿಸ್ತೀರಾ, ಆರ್ಥಿಕ ಅಸಮಾನತೆ ಯಾವಾಗ ಬಗೆಹರಿಸ್ತೀರಾ, ನಿಮ್ಮ ಬೆಲೆ ಏರಿಕೆ ಬಗ್ಗೆ ಏನು ಅವ್ರ ಇದು ಇದೆ, ಪಾರ್ಲಿಮೆಂಟ್ ಬ್ರೀಚ್ ಆಗಿದೆ, ಅದ್ರ ಬಗ್ಗೆನೂ ಮಾತಾಡಲಿ. ರಾಮರಾಜ್ಯ ಯಾವಾಗ ಬರುತ್ತೆ? ರಾಮ ಮಂದಿರ ಕಟ್ಟಿದ್ರ ಬಹಳ ಸಂತೋಷ. ಆದರೆ ರಾಮರಾಜ್ಯವನ್ನ ಬಗ್ಗೆ ಮಾತಾಡೋದು ಯಾವಾಗ? ಪ್ರಧಾನಮಂತ್ರಿ 10 ವರ್ಷ ಆಗ್ತಾ ಬಂತು. ಅದ್ರ ಬಗ್ಗೆ ಒಂದನ್ನ ಮಾಹಿತಿ ಇದೆಯಾ ನಿಮ್ಮ ಹತ್ರ? ಹೇಳಿ. ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ಆರ್ಥಿಕ ವ್ಯವಸ್ಥೆ ಬಗ್ಗೆ,